ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 16/4/2026 ಗುರುವಾರದ ವಿಶೇಷ ಸಂಚಿಕೆಯಲ್ಲಿ ನಕ್ಷತ್ರ ಭವಿಷ್ಯ ಹಾಗೆ ನಕ್ಷತ್ರಗಳಲ್ಲಿ ಅಡಗಿರುವಂತಹ ವಿಶೇಷ ಗುಣಲಕ್ಷಣಗಳು, ನಕ್ಷತ್ರದವರಿಗೆ ಇರ್ತಕ್ಕಂತಹ ವಿಶೇಷ ಯೋಗಗಳು ಏನು, ಹಾಗೆ ಯಾವ ನಕ್ಷತ್ರದವರಿಗೆ ರಾಜಯೋಗ ಇದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದ್ರ ಜೊತೆಗೆ ಇವತ್ತಿನ ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಸಹ ನೋಡ್ತಾ ಹೋಗೋಣ. ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಗುರೂಜಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೇ ನಮಃ. ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ನೀವು ಸಹ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿ ಮಾತನಾಡಬಹುದು, ಅಥವಾ ಅದೇ ನಂಬರ್ಗೆ ನೀವು ನಮಗೆ ವಾಟ್ಸಪ್ ಮಾಡಿ ನಿಮ್ಮ ಏನೇ ಸಮಸ್ಯೆ ಇದ್ರೂ ಸಹ ಗುರೂಜಿಗಳ ಬಳಿ ತಿಳಿಸಬಹುದು. ಗುರೂಜಿ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಕ್ಷತ್ರದ ಭವಿಷ್ಯದ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತಾ ಇದ್ವಿ. ಮೊದಲನೇದಾಗಿ ಸಿಂಹ ರಾಶಿಯವರೆಗೂ ನೋಡಿದ್ವಿ ಗುರೂಜಿ. ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ಒಂದಷ್ಟು ವಿಶೇಷತೆಗಳನ್ನ ನೋಡ್ತಾ ಹೋಗೋಣ. ಹಾಗೆ ಯಾವೆಲ್ಲ ನಕ್ಷತ್ರಗಳು ಕನ್ಯಾ ರಾಶಿಯಲ್ಲಿ ಬರುತ್ತೆ ಗುರೂಜಿ? ನೋಡಿ, ವಿಶೇಷವಾಗಿ ಕನ್ಯಾ ರಾಶಿ ನಾವು ಏನಂತ ಹೇಳ್ತೀವಿ, ದ್ವಿಸ್ವಭಾವ ರಾಶಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನಮಗೆ ದ್ವಿಸ್ವಭಾವ ಜೊತೆಗೆ ಪೃಥ್ವಿತತ್ವ ಒಂದು ರಾಶಿ ಅಂತಲೂ ಕೂಡ ನಾವಿಲ್ಲಿ ಪರಿಗಣಿಸ್ತೀವಿ. ಮತ್ತು ಕನ್ಯಾ ರಾಶಿಗೆ ಅಧಿಪತಿಯಾಗಿರುವಂಥದ್ದು ಬುಧ ಗ್ರಹ. ಸೊ ಅತ್ಯಂತ ಬುದ್ಧಿವಂತರು ನೀವು ಕನ್ಯಾ ರಾಶಿಯವರು. ಸೊ ಯಾವುದ್ರಲ್ಲೂ ಕೂಡ ಎಲ್ಲದರಲ್ಲೂ ಈಸಿಯಾಗಿ ಮುಂದೆ ಮೂವ್ ಆಗುವಂಥವ್ರು ಕನ್ಯಾ ರಾಶಿ. ಎಲ್ಲೂ ಸಿಕ್ಕಾಕ್ಕೊಳ್ಳಲ್ಲ. ಆ ಒಂದು ಪ್ಲ್ಯಾನಿಂಗ್ ಅನಾಲಿಸಿಸ್ ತುಂಬ ಚೆನ್ನಾಗಿರುತ್ತೆ. ಈ ಒಂದು ನಿಮ್ಮ ರಾಶಿಯಲ್ಲಿ ವಿಶೇಷತೆಗಳ ಜೊತೆಯಲ್ಲಿ ಬಹು ಮುಖ್ಯವಾಗಿ 3 ನಕ್ಷತ್ರಗಳು ಬರುತ್ತೆ. ಅದು ಒಂದು ಉತ್ತರ ಫಾಲ್ಗುಣಿ ನಕ್ಷತ್ರವಾಗಿರ್ಬೋದು, ಅದರ ಅಧಿಪತಿ ಸೂರ್ಯಗ್ರಹ ಆಗ್ತಾರೆ. ಹಸ್ತ ನಕ್ಷತ್ರ ಚಂದ್ರಗ್ರಹದ ಒಂದು ಆಧಿಪತ್ಯ ಹೊಂದಿರುವಂಥ ನಕ್ಷತ್ರ. ಇನ್ನೊಂದು ಚಿತ್ತಾ ನಕ್ಷತ್ರ, ಅದರ ಗ್ರಹದ ಒಂದು ಆಧಿಪತ್ಯ ಮಂಗಳ ಗ್ರಹ ಆಧಿಪತ್ಯ ಹೊಂದಿರುವಂಥ ನಕ್ಷತ್ರ ಆಗಿರುವಂಥದ್ದು. ಈ ಪ್ರಮುಖ 3 ನಕ್ಷತ್ರಗಳು ಕನ್ಯಾ ರಾಶಿಯಲ್ಲಿ ಬರುತ್ತಮ್ಮ. ಗುರುಜಿ, ಇನ್ನು ಕನ್ಯಾ ರಾಶಿಯ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳು ಯಾವ್ಯಾವ ರೀತಿಯಾಗಿರುತ್ತೆ ನೋಡ್ತಾ ಹೋಗೋಣ. ನೋಡಿ, ಕನ್ಯಾ ರಾಶಿಯವರು ಬಹಳ ಮುಖ್ಯವಾಗಿ ಬುದ್ಧಿವಂತಿಕೆ, ಪರಿಪೂರ್ಣತೆ, ವ್ಯವಸ್ಥಿತವಾಗಿ ಸ್ವಭಾವಕ್ಕೆ ಹೆಸರುವಾಸಿಯಾಗಿರುವಂಥವ್ರು ತಾವು. ಬುಧ ಗ್ರಹದ ಆಡಳಿತ ನಿಮ್ಮಲ್ಲಿ ಇರುವುದರಿಂದ, ಅಂದರೆ ರಾಶಿಗೆ ಆಧಿಪತ್ಯ ಬುಧ ಗ್ರಹ ಹೊಂದಿರೋದ್ರಿಂದ ನೀವು ಭೂಮಿ ತತ್ವದವರು, ಪೃಥ್ವಿ ತತ್ವದವರು ಅಂತ ನಾನು ಆವಾಗಲೇ ಹೇಳಿದೆ. ಆದರೆ ಆ ಪೃಥ್ವಿ ತತ್ವ ಅಂದರೆ ಏನು, ತಾಳ್ಮೆ ಜಾಸ್ತಿ ಇರುವಂಥದ್ದು, ವಿಶ್ಲೇಷಣಾತ್ಮಕ ಅಂದರೆ ಒಂದು ಆರ್ಗ್ಯುಮೆಂಟ್ ಮಾಡುವಂಥದ್ದು, ಮತ್ತು ಒಂದು ಮನೋಭಾವ ಜಾಸ್ತಿ ಇರುತ್ತೆ. ಮೃದು ಹೃದಯ ಹೊಂದಿರ್ತೀರ. ನಿಮ್ಮ ಜವಾಬ್ದಾರಿ ಮತ್ತು ವಿಮರ್ಶಾತ್ಮಕ ಮತ್ತು ಎಂಥ ಸಂದರ್ಭದಲ್ಲೂ ಕೂಡ ಉತ್ತಮವಾಗಿ ನೀವು ಕಾರ್ಯನಿರ್ವಹಿಸುವಂಥ ಚತುರರಾಗಿರ್ತೀರ. ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಒಂದು ಏನು ವಿಶೇಷ ಗುಣ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಸಜೆಷನ್ಸ್ ಕೊಡುವಂಥವ್ರು ನೀವಾಗಿರ್ತೀರ. ಅಂದರೆ ನಿಮ್ಮ ಸಜೆಷನ್ಸ್ ತೊಗೊಂಡವರು ತುಂಬ ಜನ ಇಂಪ್ರೂವ್ಮೆಂಟ್ ಆಗಿಬಿಡ್ತಾರೆ, ಬಟ್ ನಿಮಗೆ ಯಾರು ಒಳ್ಳೆ ಸಜೆಷನ್ಸ್ ಕೊಡೋಲ್ಲ. ಅದೊಂದು ನೆಗೆಟಿವ್ ಅಂತ ಹೇಳ್ಬೋದು. ಆದರೆ ಸಜೆಷನ್ಸ್, ಕೌನ್ಸಿಲಿಂಗ್, ಕನ್ಸಲ್ಟಿಂಗ್ ಎಲ್ಲನೂ ನೀವು ತುಂಬ ಚೆನ್ನಾಗಿ ಮಾಡುವಂಥದ್ದು ಒಂದು ಪಾಸಿಟಿವಿಟಿ ಕನ್ಯಾ ರಾಶಿಯವರಲ್ಲಿರುತ್ತೆ. ಮತ್ತು ಇನ್ನೊಂದು, ಯಾವುದೇ ಒಂದು ಪರಿಪೂರ್ಣತೆ ಆಗಿರುವಂಥ ಹಂಬಲ ನಿಮ್ಮಲ್ಲಿರುತ್ತೆ. ಇದೊಂದು ಪ್ರಮುಖ ಅಂಶಗಳು. ಅಂದರೆ ಕನ್ಯಾ ರಾಶಿ ಯಾವುದೇ ಕೆಲಸದಲ್ಲಿ ಕೂಡ ಬಹಳ ನೀವು ನಿಖರವಾಗಿ ತಪ್ಪುಗಳಲ್ಲೇ ಇಲ್ಲದೇ ಮಾಡಲು ನೀವು ಬಯಸ್ತೀರ. ಮತ್ತು ಇದರ ಒಂದು ಚಿಕ್ಕ ಚಿಕ್ಕ ವಿವರಗಳು ಕೂಡ ಪ್ರಾಮುಖ್ಯತೆ ನೀಡ್ತೀರಾ. ನಿಮಗೆ ಒಳ್ಳೆಯ ಸಕಾರಾತ್ಮಕ ಅಂಶ. ಎರಡನೇ ಸಕಾರಾತ್ಮಕ ಅಂಶ ಬುದ್ಧಿವಂತಿಕೆ ಮತ್ತು ವಿಶ್ಲೇಷಣೆ ತುಂಬ ಚೆನ್ನಾಗಿರುತ್ತೆ. ಬುಧನ ಪ್ರಭಾವದಿಂದ, ರಾಶಾಧಿಪತಿ ಬುಧನ ಪ್ರಭಾವದಿಂದಾಗಿ ಅತ್ಯಂತ ಬುದ್ಧಿವಂತರು ನೀವು. ಎಂಥ ಸಮಸ್ಯೆಗಳನ್ನು ವಿಶ್ಲೇಷಿಸಿ ಪರಿಹರಿಸುವಲ್ಲಿ ಸ್ವಲ್ಪ ಪರಿಣಿತರಾಗಿರ್ತೀರ. ಮತ್ತು ವ್ಯವಸ್ಥಿತ ಸ್ವಭಾವ ಅಂದರೆ ನಿಮ್ಮ ಜೀವನದ ಕೆಲಸ ಮತ್ತು ಪರಿಸರವನ್ನು ಅಚ್ಚುಕಟ್ಟಾಗಿ ಇರಿಸಿಕೊಳ್ಳಲು ನಿಮಗೆ ತುಂಬ ಇಷ್ಟ ಇರುತ್ತೆ. ಮತ್ತು ಪರಿಶ್ರಮಿಗಳು ಕೂಡ ನೀವು. ಯಾವುದೇ ರೀತಿ ಲೇಜಿನೆಸ್ ನಿಮ್ಮಲ್ಲಿರೋಲ್ಲ. ಅದೇ ರೀತಿ ಇನ್ನೊಂದು ಸಕಾರಾತ್ಮಕ ಅಂಶ ಮೃದು ಸ್ವಭಾವ ಮತ್ತು ಸಹಾಯ ಗುಣ. ಅಂದರೆ ತುಂಬ ಒಂದು ಮದರ್ಲಿ ನೇಚರು, ಅಂದರೆ ತುಂಬ ಮೃದುವಾಗಿರುವಂಥವ್ರು, ಮಾತೃ ಹೃದಯ ಹೊಂದಿರೋರಾಗಿರ್ತಾರೆ ಇವರು. ಸಹಾಯ ಮಾಡಲು ಯಾವಾಗಲೂ ನಿಮಗೆ ಸಿದ್ಧತೆ, ಬೇರೆಯವರಿಗೆ ಹೆಲ್ಪಿಂಗ್ ನೇಚರ್ ತುಂಬ ನಿಮ್ಮ ಹೆಲ್ಪಿಂಗ್ ನೇಚರ್ ಜಾಸ್ತಿ ಇರುತ್ತೆ. ಬೇರೆಯವ್ರಿಗೂ ಇಷ್ಟ ಆಗ್ತೀರಾ, ಅವರಿಗೆ ಹೆಲ್ಪ್ ಕೂಡ ಆಗ್ತೀರಾ ಅಂತ ಹೇಳ್ಬೋದು. ಮತ್ತು ಪ್ರೀತಿ, ಸುರಕ್ಷತೆ ಭಾವನೆ ಬಹಳ ಮುಖ್ಯ ನಿಮಗೆ. ಮತ್ತು ಯಾವುದೇ ಒಂದು ವಿಮರ್ಶಾತ್ಮಕವಾಗಿರುವಂಥ ದೃಷ್ಟಿಕೋನ, ಅಂದರೆ ಎಲ್ಲನೂ ಒಂದು ಚರ್ಚೆ ಮಾಡಿ ಅನಲೈಸಿಂಗ್ ಅಂತ ಏನು ಹೇಳ್ತೀವಿ ತುಂಬ ಇರುತ್ತೆ. ಅಂದರೆ ಬೇರೆಯವ್ರ ತಪ್ಪುಗಳಾಗಿರ್ಬೋದು, ತಪ್ಪುಗಳನ್ನು ಅದನ್ನು ಪಾಯಿಂಟ್ಔಟ್ ಮಾಡಿ ಸುಧಾರಿಸುವಂಥದ್ದಾಗಿರ್ಬೋದು. ಮತ್ತು ಇತರರ ಸ್ವಭಾವವನ್ನು ನಿಯಂತ್ರಣ ಮಾಡುವಂಥದ್ದು ನಿಮಗೆ ಪಾಸಿಟಿವ್ ಅಂಶ.
ಮತ್ತು ಪ್ರತಿಯೊಂದು ನಿಮಗೆ ಈ ಕನ್ಯಾ ರಾಶಿಯವರು ಅಂದರೆ ಪ್ರಾಕ್ಟಿಕಲ್ ಜಾಸ್ತಿ ಇವರು, ಯಾವುದೂ ತುಂಬ ಭಾವನಾತ್ಮಕವಾಗಿ ಬದುಕಲ್ಲ. ಅಂದರೆ ಜೀವನ ಹಂಗಿರುತ್ತೆ ಇದು ಇರುತ್ತೆ ಅಂತ ಕಲರ್ಫುಲ್ಲಾಗಿ ಹೋಗಲ್ಲ. ಲೈಫ್ ಏನು ಲೀಡ್ ಪ್ರಾಕ್ಟಿಕಲ್ ಏನು ಬೇಸಿಕ್ ಏನು ಬೇಕು ಅಂತ ಇವರು ತುಂಬ ಲೈಫಲ್ಲಿ ಕಂಡ್ಕೊಂಡ್ಬಿಟ್ಟಿರ್ತಾರೆ. ವಾಸ್ತವಿಕ ಮತ್ತು ಪ್ರಾಯೋಗಿಕ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು. ಸೊ ಹೀಗಾಗಿ ಇದು ಒಂದು ಸಕಾರಾತ್ಮಕ ಅಂಶ. ನಕಾರಾತ್ಮಕ ಅಂಶ ಏನು ಅಂತಂದರೆ ಯಾವಾಗಲೂ ನಿಮಗೆ ಏನು ಫಿಕ್ಸ್ ಆಗಿ ಒಂದು ಡಿಸಿಷನ್ಸ್ ಮಾಡಿದ್ರೆ ಆ ಡಿಸಿಷನ್ಸಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಅಂದರೆ ಒಂದು ಸ್ವಲ್ಪ ಸಡನ್ನಾಗಿ ಡಿಸಿಷನ್ನ ಚೇಂಜ್ ಮಾಡೋದು, ದ್ವಂದ್ವ ಆಗೋವಂಥದ್ದು, ಒಂದು ಡೈಲೆಮಾ ಸಿಚುವೇಶನ್ಸು, ಒಂದನ್ನು ಯೋಚನೆ ಮಾಡಿರ್ತೀರ ಆ ಡಿಸಿಷನಿಗೆ ನಾವು ನಿಂತ್ಕೊಳ್ಳೋ ಬೇಡ ಅಂತ ಒಂದು ಕನ್ಫ್ಯೂಸಿಂಗ್ ಥಿಂಗ್ಸು ನಿಮಗೆ ಸ್ವಲ್ಪ ನಕಾರಾತ್ಮಕ ಅಂಶಗಳನ್ನು ಕೊಡುವಂಥದ್ದು. ಇದೇ ರೀತಿ ಮತ್ತು ವೃತ್ತಿಯಲ್ಲಿ ನಿಮಗೆ ತುಂಬ ಚೆನ್ನಾಗಿರುವಂಥದ್ದು ವೈದ್ಯರಾಗಿರ್ಬೋದು, CA, ಅಕೌಂಟೆಂಟು, ಲೆಕ್ಕಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಲೆಕ್ಕ ಪರಿಶೋಧನೆ ವಿಭಾಗದಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಾ. ಈ ರೀತಿ ಒಂದು ಸಕಾರಾತ್ಮಕ ನಕಾರಾತ್ಮಕ ಅಂಶ ಕನ್ಯಾ ರಾಶಿಯವರು ಹೊಂದಿರುವಂಥದ್ದು. ಗುರುಜಿ, ಇನ್ನು ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂಥ ಉತ್ತರ ಫಾಲ್ಗುಣಿ ನಕ್ಷತ್ರದವರ ವಿಶೇಷ ಗುಣಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ತಿಳ್ಕೊಳ್ಬೋದಾ? ನೋಡಿ, ತುಂಬ ವಿಶೇಷವಾಗಿ ಉತ್ತರ ಫಾಲ್ಗುಣಿ ನಕ್ಷತ್ರ ಅಂತಲೇ ಸೂರ್ಯನ ನಕ್ಷತ್ರ ಅಂತ ನಾವು ತಗೊಳ್ಳೋದ್ರಿಂದ ಬಹಳ ಮುಖ್ಯವಾಗಿರುವಂಥ ನಕ್ಷತ್ರ. ಸೊ ಈ ನಕ್ಷತ್ರ ಪ್ರತಿಯೊಂದು ವಿಚಾರದಲ್ಲಿ ಯಾವುದೇ ರೀತಿ ಯಾವುದನ್ನು ಬಿಟ್ಕೊಡೋದಿಲ್ಲ. ಒಂದು ಪ್ರಾಮಿಸ್ ಮಾಡಿದ್ರೆ ಅದು ಆ ಪ್ರಾಮಿಸ್ನ ಕಂಪ್ಲೀಟಾಗಿ ನಿಭಾಯಿಸುವಂಥದ್ದು. ಸೊ ಇವರಿಗೆ ಪ್ರತಿಯೊಂದು ಏನೋ ಒಂದು ಕಾಂಟ್ರಾಕ್ಟ್ಸ್ ಆಗಿರ್ಬೋದು, ಡೀಲಿಂಗ್ಸ್ ಆಗಿರ್ಬೋದು, ಆ ಕಾಂಟ್ರಾಕ್ಟ್ ಡೀಲಿಂಗ್ಸಲ್ಲಿ ಉತ್ತರ ಫಾಲ್ಗುಣಿ ನಕ್ಷತ್ರದವ್ರು ತುಂಬ ಒಳ್ಳೆ ರೀತಿಯಾಗಿ ಹ್ಯಾಂಡಲ್ ಮಾಡುವಂಥದ್ದು. ಅಂದರೆ ಆ ಒಂದು ಕಾಯ್ದೆ ಕಾನೂನಿಗೆ ಬದ್ಧವಾಗಿರುವಂಥವ್ರು. ಮತ್ತು ಹೇಗೆ ಪೂರ್ವ ಫಾಲ್ಗುಣಿ ಹಿಂದಿನ ನಕ್ಷತ್ರ ನಾವು ತಿಳಿಸ್ಕೊಟ್ವಿ, ಅಲ್ಲಿ ಸ್ವಲ್ಪ ರಿಲ್ಯಾಕ್ಸು ಲಕ್ಸುರಿ ಆದರೆ ಈ ನಕ್ಷತ್ರದವರು ಉತ್ತರ ಫಾಲ್ಗುಣಿಯವರು ಸ್ವಲ್ಪ ಲಕ್ಸುರಿ ಕಡಿಮೆ, ಕೆಲಸ ಜಾಸ್ತಿ. ಅಂದರೆ ಇವ್ರದ್ದು ಮಾತು ಕಡಿಮೆ, ಕೆಲಸ ಜಾಸ್ತಿ ಆಗಿರುತ್ತೆ ಉತ್ತರ ಫಾಲ್ಗುಣಿ ನಕ್ಷತ್ರದವರು. ಈಗಿನ ಪ್ರಾಕ್ಟಿಕಲ್ ವರ್ಡಲ್ಲಿ ಅದೇ ಬೇಕಲ್ವಾ, ಹೆಚ್ಚು ಕೆಲಸ ಮಾಡಿದ್ರೆ ಅಲ್ವಾ ಎಲ್ಲ ಬರುವಂಥದ್ದು. ಕೂತ್ಕೊಂಡು ಬರೇ ಮಾತಾಡಿದ್ರೆ ಕೆಲಸ ನಡೆಯಲ್ಲ. ಆ ರೀತಿ ಕಂಪ್ಯಾರಿಟಿವಲ್ಲಿ ಉತ್ತರ ಫಾಲ್ಗುಣಿ ನಕ್ಷತ್ರದವರು ಸಕಾರಾತ್ಮಕವಾಗಿರುತ್ತೆ. ಮತ್ತು ಉತ್ತರ ಫಾಲ್ಗುಣಿ ನಕ್ಷತ್ರದವರು ನಿಮಗೆ ತುಂಬ ಒಂದು ಒಳ್ಳೆಯ ಒಂದು ಇಂಡಿಪೆಂಡೆಂಟ್ ಥಾಟ್ಸು, ಎಲ್ಲರೂ ಯೋಚನೆ ಮಾಡ್ದಂಗೆ ನೀವು ಮಾಡಲ್ಲ, ನಿಮ್ಮದೇ ಆದ ಒಂದು ಇಂಡಿಪೆಂಡೆಂಟ್ ಥಾಟ್ಸ್ ಇರುವಂಥದ್ದು. ಮತ್ತು ಮನಸ್ಸಲ್ಲಿ ತುಂಬ ಆಸೆ ಆಕಾಂಕ್ಷೆಗಳನ್ನು ತಾವು ಹೊಂದಿರ್ತೀರ. ಅಂದರೆ ನಿಮ್ಮ ಒಂದು ಕನಸು ಬಗ್ಗೆ ಒಂದು ಕನಸು, ಅದನ್ನು ಹೇಗೆ ನನಸು ಮಾಡಬೇಕು ಅನ್ನೋ ವಿಚಾರದಲ್ಲಿ. ಮತ್ತು ಅವರಿರುವಂಥ ಸೊಸೈಟಿ, ಅಂದರೆ ಅವರು ಇರುವಂಥ ಪ್ರದೇಶದಲ್ಲಿ, ಆ ಸೊಸೈಟಿಯಲ್ಲಿ, ಆ ರಾಜ್ಯದಲ್ಲಿ, ಆ ಸಿಟಿನಲ್ಲಿ ಒಂದು ಹೆಸರು ಮಾಡಲು ಇವರು ತುಂಬ ಬಯಸ್ತಾರೆ. ಅಂದರೆ ಎಲ್ಲ 10ರಲ್ಲಿ 11 ಗುಂಪಲ್ಲಿ ಗೋವಿಂದ ಅನ್ನೋದಕ್ಕೆ ಇವ್ರಿಗೆ ಇಷ್ಟ ಇರೋದಿಲ್ಲ. ಇವ್ರದ್ದೇ ಒಂದು ಪ್ರತ್ಯೇಕತೆ ಮತ್ತು ಇವ್ರಿಗೆ ಒಂದು ಸಪ್ರೇಟಾಗಿ ಇರುವಂಥ ಐಡೆಂಟಿಟಿ ಬೇಕು ಅಂತ ಇವ್ರದ್ದು ನಿರೀಕ್ಷೆ ಇರುತ್ತೆ. ಮತ್ತು ಪ್ರತಿಯೊಂದನ್ನು ಜೀವನದಲ್ಲಿ ಬೋರಾಗಿ ತೊಗೊಳ್ಳಲ್ಲ, ಎಲ್ಲನೂ ಸ್ಪರ್ಧಾತ್ಮಕವಾಗಿ ತೊಗೊತಿರ ತಾವು. ಅಂದರೆ ಕಾಂಪಿಟೇಟಿವ್ ನೇಚರ್, ಅದನ್ನು ಹೇಗೆ ಒಂದು ಎಕ್ಸಾಮ್ಸ್ ನಡೀತಿದೆ ಅದನ್ನು ಹೇಗೆ ಕ್ರ್ಯಾಕ್ ಮಾಡಬೇಕು, ಒಂದು ಉದ್ಯೋಗದಲ್ಲಿದ್ದೀರಾ ನೀವೇಗೆ ಹೆಸರು ಮಾಡಬೇಕಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಡದಿರಂಗೆ ಇವರೇ ಸ್ವಲ್ಪ ಕ್ರಿಯಾತ್ಮಕವಾಗಿ ಕೆಲಸ ಮಾಡಿ ಆ ಕಾಂಪಿಟೇಟಿವ್ನೆಸ್ ಕ್ರಿಯೇಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಒಂದು ಜೀವನ ಮಾಡುವಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ಜೀವನದಲ್ಲಿ ಅತಿ ಎತ್ತರಕ್ಕೆ ತಾವು ಬೆಳಿತೀರ ಉತ್ತರ ಫಾಲ್ಗುಣಿ ನಕ್ಷತ್ರದವರು. ಇದು ಪಾಸಿಟಿವ್ ಅಂಶ ಅಂತ ಹೇಳ್ಬೋದು. ಮತ್ತು ಇನ್ನೂ ಒಂದು ಅಂಶ ಏನಂತಂದರೆ ಪ್ರತಿಯೊಬ್ಬರ ಸಜೆಷನ್ಸ್ ತೊಗೊತಾರಮ್ಮ ಇವರು, ಯಾವುದನ್ನು ಬಿಡೋದಿಲ್ಲ. ಆದರೆ ಆ ಸಜೆಷನ್ಸ್ ತೊಗೊಂಡ್ರು ಕೂಡ ಕೊನೆಗೆ ಮಾಡುವಂಥದ್ದು ಏನು ಕ್ರಿಯೆ ಇರುತ್ತೋ ಅದು ಇವ್ರ ಡಿಸಿಷನ್ ಆಗಿರ್ತಾರೆ. 100 ಜನಕ್ಕೆ ಮಾತು ಕೇಳಿದ್ರು ಕೂಡ ಯಾರ ಪ್ರಭಾವಕ್ಕೆ ಒಳಗಾಗಲ್ಲ. ಇವರು ನಿಧಾನವಾಗಿ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ಸ್ ತಗೊಳ್ಳುವಂಥದ್ದು. ಮತ್ತು ಇವರು ಯಾವಾಗಲೂ ಮುಚ್ಚುಮರೆ ಹಿಂದೆ ಮಾತಾಡುವಂಥದ್ದು. ಅಂದರೆ ಸ್ಟ್ರೇಟ್ ಫಾರ್ವರ್ಡ್ನೆಸ್ ಅಂತ ಏನು ಹೇಳ್ತೀವಿ ಮಾತುಕತೆಯಲ್ಲಿ, ತುಂಬ ಸ್ಟ್ರೇಟ್ ಫಾರ್ವರ್ಡಾಗಿ ಮಾತಾಡ್ತಾರೆ. ಮತ್ತು ಒಂದು ಕಮ್ಯುನಿಕೇಷನ್ ಅಂದರೆ ಮಾತು ಮುಟ್ಟಿಸುವುದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದರಿಂದ ಏನಾಗುತ್ತೆ, ಅವರಿಗೆ ಒಳ್ಳೆಯ ಪೊಸಿಷನ್ ಸಿಗೋದು, ಒಳ್ಳೆಯ ಅಧಿಕಾರ ಸಿಗುವಂಥದ್ದು ಡಿಫಾಲ್ಟಾಗಿ ಬರುತ್ತೆ. ಮತ್ತು ಇನ್ನೂ ಸಕಾರಾತ್ಮಕ ವಿಚಾರಗಳು ಅಂತಂದರೆ ತುಂಬ ಇವರು ಕ್ರಿಯೇಟಿವ್ ಆಗಿರ್ತಾರೆ. ಏನೋ ಒಂದು ಕಲಾತ್ಮಕವಾಗಿರುವಂಥ ಕಲೆ ಇವರಲ್ಲಿರುತ್ತೆ. ಟೀಚರ್ ಆಗಿರ್ಬೋದು, ಆರ್ಕಿಟೆಕ್ಟ್ ಆಗಿರ್ಬೋದು, ಮತ್ತು ಇನ್ನೇನೋ ಒಂದು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಒಂದೇನೋ ಕ್ರಿಯೇಟಿವ್ನೆಸ್ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಖಂಡಿತ ಇರುವಂಥದ್ದು. ಮತ್ತು ಯಾವುದೇ ರೀತಿ ಲೈಫಲ್ಲಿ ಯಾವುದೇ ತುಂಬ ಆತ್ಮವಿಶ್ವಾಸ ತುಂಬ ಚೆನ್ನಾಗಿರುತ್ತೆ, ನೆಗೆಟಿವ್ ಆಗಿ ಯೋಚನೆ ಮಾಡೋದಿಲ್ಲ. ಮತ್ತು ಇವರು ತುಂಬ ಬಹಳ ಪ್ರಮುಖವಾಗಿರುವಂಥದ್ದು ಈ ಒಂದು ಕಲಿಯುಗದಲ್ಲಿ ವಚನಬದ್ಧತೆ. ಅಂದರೆ ಏನೋ ಒಂದು ಮಾತು ಕೊಟ್ಬಿಟ್ರೆ ಆ ಮಾತು ಖಂಡಿತ ನಡೆಸ್ಕೊಡ್ತಾರೆ, ಮಾತಿಗೆ ತಪ್ಪೋದಿಲ್ಲ ಅಂತ. ಅದೊಂದು ಅಂದರೆ ಇವರಿಗೆ ನಂಬಿಕೆ ಇರುವಂಥ ಏನಾದ್ರು ಪೊಸಿಷನ್ಸ್ ಕೊಟ್ಟರೆ ಇವರು ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ. ಯಾಕಂದರೆ ಯಾವತ್ತೂ ಇವ್ರು ಕೈ ಕೊಡಲ್ಲ, ಒಂದು ಸತಿ ಮಾತು ಕೊಟ್ಟು ಅದನ್ನಿದ್ರೆ ನಿಭಾಯಿಸ್ತಾರೆ. ಈ ರೀತಿ ಪೊಸಿಷನಲ್ಲಿರೋದ್ರಿಂದ ಒಂದು ಒಳ್ಳೆಯ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರು, ಒಂದು ಒಳ್ಳೆಯ ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು, ಈ ರೀತಿ ತುಂಬ ಚೆನ್ನಾಗಿರುತ್ತೆ. ಮತ್ತು
ಈ ಒಂದು ನಕ್ಷತ್ರದವರು ಏನಾದರೂ ಒಂದು ಆರ್ಟು, ಸಿನಿಮಾ ಫೀಲ್ಡು, ಕ್ರಿಯಾತ್ಮಕ ಒಂದು ಚಟುವಟಿಕೆಗಳಿದ್ದರೆ ಅದರಲ್ಲಿ ವಿಶೇಷವಾಗಿ ಸ್ಕ್ರಿಪ್ಟ್ ರೈಟಿಂಗ್ ಆಗಿರ್ಬೋದು ಮತ್ತು ಸಬ್ಜೆಕ್ಟ್ನ ಹೆಕ್ಕಿ ಬರೆಯುವಂಥವ್ರು ತುಂಬ ಚೆನ್ನಾಗಿರ್ತಾರೆ. ಈ ರೀತಿ ಅಂದರೆ ತುಂಬ ಕೆಲವೊಂದು ಸತಿ ನಕಾರಾತ್ಮಕ ಅಂಶ ಅಂತ ನೋಡಿದ್ರೆ ಕೆಲವೊಂದು ಸತಿ ಅತಿಯಾಗಿ ಇವ್ರಿಗೆ ಬಿಲೀವ್ ಇರುತ್ತೆ. ಅಂದರೆ ಈಗ ನೋಡಿ ಕೆಲವೊಂದು ಇಂಗ್ಲೀಷಲ್ಲಿ OCD ಅಂತ ಹೇಳ್ತಾರೆ, ಅಬ್ಸೆಸಿವ್ ಕಾಂಪ್ಲೆಕ್ಸಿವ್ ಡಿಸಾರ್ಡರ್. ಅಂದರೆ ಅದನ್ನು ಪದೇ ಪದೇ ಮಾಡುವಂಥದ್ದು. ಯಾಕಂದರೆ ಅತಿಯಾದ ಒಂದು ಕ್ರಿಯೇಟಿವ್ ಮಾಡೋದ್ರಲ್ಲಿ ಸ್ವಲ್ಪ ನೆಗೆಟಿವ್ ಅಂಶ ಕೂಡ ಬರುತ್ತೆ. ಮತ್ತು ಎಲ್ಲ ವಸ್ತುಗಳು ಹಿಂಗೆ ಇರಬೇಕು, ಹೀಗೆ ಮಾಡಬೇಕು ಅಂತ ಒಂದು ಇರುವಂಥದ್ದು. ಆಮೇಲೆ ಇವರು ಸ್ವಲ್ಪ ಆದಷ್ಟು ಇವರು ಲುಕ್ಸ್ ವೈಸು, ಒಂದು ಮನೆ ಇತ್ತಂದರೆ ಇವ್ರ ಸ್ವಂತ ಮನೆಯಲ್ಲಿ ಫರ್ನಿಚರ್ ಚೆನ್ನಾಗಿರಬೇಕು, ಅದನ್ನು ಚೇಂಜ್ ಮಾಡಬೇಕಂತ ಯಾವಾಗಲೂ ಇವರಿಗೆ ಒಂದು ಆಸಕ್ತಿಗಳಿರುತ್ತೆ. ಮತ್ತು ಇವರಿಗೆ ಪ್ರತಿಯೊಂದು ವಿಚಾರದಲ್ಲಿ ಎಲ್ಲದರಲ್ಲೂ ಒಂದು ಏನೋ ಒಂದು ವಿಶೇಷ ಆಸಕ್ತಿ ಇವ್ರಿಗೆ ಇರುವಂಥದ್ದು. ಮತ್ತು ಈ ನಕ್ಷತ್ರ ಒಂದು ನಾವು ಏನು ಹೇಳ್ತೀವಿ ಅಂತಂದರೆ ತುಂಬ ವಿಶೇಷ ಎನರ್ಜಿ ಹೊಂದಿರುವಂಥ ನಕ್ಷತ್ರ. ಇವರಿಗೆ ತುಂಬ ಆಟಗಳಲ್ಲಿ ಈ ಕೋಣದ ಬುಲ್ ಸ್ಪೋರ್ಟ್ಸ್ ಅಂತ ಏನು ಬರುತ್ತಲ್ಲ ಅದು ತುಂಬ ಇವ್ರಿಗೆ ಇಂಟ್ರೆಸ್ಟ್ ಇರುವಂಥದ್ದು. ಈ ರೀತಿ ಒಂದು ಚೆನ್ನಾಗಿರುತ್ತೆ. ಮತ್ತು ಇವರು ತುಂಬ ಒಳ್ಳೆಯ ಮ್ಯಾಚ್ ಮೇಕರ್ಸ್ ಕೂಡ ಆಗಿರ್ತಾರೆ. ಅಂದರೆ ಜ್ಯೋತಿಷ ಅಂತಲ್ಲ, ಒಂದು ಮದುವೆ ಅಂತಂದಾಗ ಒಂದು ಇದು ಅಂತಂದಾಗ ಇವರಿಬ್ಬರು ಸರಿಯಾಗಿ ಜೋಡಿ ಆಗ್ಬೋದು. ಅಥವಾ ಈಗ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಿಗೆ ಹೋದಾಗ ಒಂದು ಇಂಟ್ಯೂಷನ್ ಚೆನ್ನಾಗಿ ವರ್ಕ್ ಆಗುತ್ತೆ, ಇವ್ರಿಗೆ ನಮಗೆ ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಆಗ್ಬೋದು ಅಥವಾ ಆಗಬಾರ್ದು ಅಂತ. ಈ ರೀತಿ ಮತ್ತು ಇವರು ಯಾವುದೇ ರೀತಿ ಒಂದು ಡೀಲಿಂಗ್ ಮಾಡಿಕೊಡೋವಂಥದ್ದು, ಮಧ್ಯವರ್ತಿಯಾಗಿ ಒಂದು ಇದನ್ನು ಇದು ಮಾಡ್ಕೊಳ್ಳೋವಂಥದ್ದು ಇವರಿಗೆ ತುಂಬ ದೈವದತ್ತವಾಗಿ ಬಂದಿರುವಂಥ ಕಲೆ. ಮತ್ತು ಇವರಿಗೆ ತುಂಬ ಒಂದು ಒಳ್ಳೆಯ ಅಂಶ ಏನಂದರೆ ಇವರೇನಾದರೂ ಡೇ ವ್ಯಕ್ತಿಗಳು, ಮುಂಜಾನೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಅವರ ಕೆಲಸ ಕಾರ್ಯಗಳ ಮಾಡುವಂಥ ವ್ಯಕ್ತಿತ್ವ ಆಗಿದ್ದರೆ ಅವರಿಗೆ ತುಂಬ ಸಕ್ಸಸ್ ಇರುವಂಥದ್ದು. ಈ ರೀತಿ ಒಂದು ಒಳ್ಳೆಯ ಸಕಾರಾತ್ಮಕ ಮತ್ತು ಸಣ್ಣ ಪುಟ್ಟ ನಕಾರಾತ್ಮಕ ವಿಚಾರಗಳು ಉತ್ತರ ಫಾಲ್ಗುಣಿ ನಕ್ಷತ್ರದವರು ಹೊಂದಿರ್ತಾರಮ್ಮ. ಗುರುಜಿ, ಉತ್ತರ ಫಾಲ್ಗುಣಿ ನಕ್ಷತ್ರದವರಿಗೆ ಪರಿಹಾರ ಎದುರಾದಂಥ ಸಂದರ್ಭದಲ್ಲಿ ಅಂದರೆ ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲಿ ಏನು ಪರಿಹಾರ ಮಾಡ್ಕೊಳ್ಬೇಕು ಗುರುಜಿ? ನೋಡಿ, ನಾವು ಬಹಳ ನಕ್ಷತ್ರ ಭಾಗವಾಗಿ ನಕ್ಷತ್ರದ ರಾಶಿ ಆಧಿಪತ್ಯದ ಪರಿಹಾರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಉತ್ತರ ಫಾಲ್ಗುಣಿ ನಕ್ಷತ್ರ ಇರುವಂಥದ್ದು ಕನ್ಯಾ ರಾಶಿಯಲ್ಲಿ. ಕನ್ಯಾ ರಾಶಿ ಅಂತಂದರೆ ಬುಧ ಅಂದರೆ ಮಹಾವಿಷ್ಣುನ ಆರಾಧನೆ, ವಿಷ್ಣು ಸಹಸ್ರನಾಮ ಜಪ ಮಾಡುವಂಥದ್ದು, ಲಲಿತಾ ಸಹಸ್ರನಾಮ ಜಪ ಮಾಡುವಂಥದ್ದು ಬುಧವಾರ ಸಂಜೆ ತುಂಬ ಒಳ್ಳೆಯದು, ಶ್ರೇಯಸ್ಕರ ಇರುತ್ತೆ. ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ವಿಷ್ಣುವಿನ ಜಪ ಮಾಡುವಂಥದ್ದು ಬುಧವಾರದೊತ್ತು. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು, ದರ್ಶನ ತಗೊಳ್ಳುವಂಥದ್ದು, ವೆಂಕಟೇಶ್ವರ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗುವಂಥದ್ದು, ತುಂಬ ಒಳ್ಳೆಯ ಅನುಕೂಲತೆಗಳು ನಿಮ್ಮ ಉತ್ತರ ಫಾಲ್ಗುಣಿ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಆಗುತ್ತೆ. ಇದು ಅಲ್ದಿರೋ ಕೆಲವೊಂದು ಸೂಚನೆಗಳು ಏನು ಅಂತಂದರೆ, ಈ ಒಂದು ಉತ್ತರ ಫಾಲ್ಗುಣಿ ನಕ್ಷತ್ರದವರು ಏನಾದರೂ ಇಂಟೀರಿಯರ್ ಡಿಸೈನ್ಸು ಏನೇ ಮನೇಲಿ ಇದು ಮಾಡ್ತಾಯಿದ್ರೆ ಹಳೆಯ ವಸ್ತುಗಳನ್ನ ಇಟ್ಕೋಬೇಡಿ, ಅಂದರೆ ಏನೋ ವೇಸ್ಟೇಜ್ನ ಇಟ್ಕೋಬೇಡಿ, ಅದರಿಂದ ನಿಮಗೆ ಮೆಂಟಲಿ ಬ್ಲಾಕೇಜ್ ಜಾಸ್ತಿ ಇರುತ್ತೆ. ಸೊ ಆ ಸೂಚನೆ ಫಾಲೋ ಮಾಡಿ ಈ ಪರಿಹಾರಗಳನ್ನು ನೋಡ್ಕೊಳ್ಳಿ. ಮತ್ತು ಸೂರ್ಯನ ಆರಾಧನೆ ಕೂಡ ಮಾಡ್ಬೋದು, ಯಾಕಂದರೆ ನಕ್ಷತ್ರ ಅಧಿಪತಿನೇ ಸೂರ್ಯ ಇರೋದ್ರಿಂದ ಸೂರ್ಯನ ಆರಾಧನೆ ಕೂಡ ಮಾಡ್ಬೋದು. ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡ್ರೆ ಉತ್ತರ ಫಾಲ್ಗುಣಿ ನಕ್ಷತ್ರದವರಿಗೆ ತುಂಬ ಒಳ್ಳೆಯ ಯೋಗ ಮತ್ತು ಒಳ್ಳೆಯ ಇದು ಒಂದು ಫಲ ಸಿಗುವಂಥದ್ದು. ಶಿಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಇವತ್ತಿನ ದಿನದ ಪಂಚಾಂಗ ಮತ್ತು ತಿಥಿಯನ್ನು ನೋಡ್ತಾ ಹೋಗೋಣ. ಗುರುಜಿಗಳು ತಿಳಿಸ್ಕೊಡ್ತಾರೆ. ಗುರುಜಿ ನೋಡಿ, ಇವತ್ತು ತುಂಬ ವಿಶೇಷವಾಗಿ 16 ಏಪ್ರಿಲ್ 2026 ಇವತ್ತು ಚತುರ್ದಶಿ ತಿಥಿ, ಕೃಷ್ಣ ಪಕ್ಷ, ಉತ್ತರ ಭಾದ್ರ ನಕ್ಷತ್ರ, ಇಂದ್ರ ಯೋಗ ಅಂತ ಹೇಳ್ತೀವಿ. ವಿಸ್ತೀರ್ಣವಾಗಿರುವಂಥದ್ದು ವಾರ ಗುರುವಾರ. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಒಂದು ಸೂರ್ಯೋದಯದ ಕಾಲಮಾನ 6 ಗಂಟೆ 7 ನಿಮಿಷ ಆದರೆ ಸೂರ್ಯಾಸ್ತ 6 ಗಂಟೆ 31 ನಿಮಿಷಕ್ಕೆ ಆಗುವಂಥದ್ದು. ಮುಹೂರ್ತ ಭಾಗ ಅಂತ ಬಂದಾಗ ಇವತ್ತು ರಾಹುಕಾಲ 1 ಗಂಟೆ 52 ನಿಮಿಷದಿಂದ 3 ಗಂಟೆ 25 ನಿಮಿಷ ಆಗಿರುವಂಥದ್ದು. ಯಮಗಂಡ ಕಾಲ 6 ಗಂಟೆ 8 ನಿಮಿಷದಿಂದ 7 ಗಂಟೆ 41 ನಿಮಿಷ. ಗುಳಿಕ ಕಾಲ 9 ಗಂಟೆ 14 ನಿಮಿಷದಿಂದ 10 ಗಂಟೆ 47 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದರೆ 11 ಗಂಟೆ 55 ನಿಮಿಷದಿಂದ 12 ಗಂಟೆ 44 ನಿಮಿಷ ಆಗಿರುವಂಥದ್ದು. ಗುರುಜಿ, ಇವತ್ತಿನ ದಿನದ ವಿಶೇಷತೆ ನೋಡಿ, ಈ ಒಂದು ವಿಶೇಷವಾಗಿರುವಂಥ ಈ ಒಂದು ಚತುರ್ದಶಿ ತಿಥಿಯಂದು ಗುರುವಾರ ಬರುವಂಥದ್ದು. ಗುರುವಿನ ಒಂದು ಅನುಗ್ರಹ ಏನೇ ಒಂದು ಲೇವಾದೇವಿ ವ್ಯವಹಾರಗಳಿಗೆ ತುಂಬ ಒಳ್ಳೆಯದಂತ ಹೇಳ್ತೀವಿ. ಮತ್ತು ಯಾವುದೇ ರೀತಿ ಈ ಒಂದು ಚೈತ್ರ ಮಾಸದ ಗುರುವಾರದಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ, ವಿಶೇಷ ಗುರುವಿನ ಅನುಗ್ರಹದೊಂದಿಗೆ ಈ ವ್ಯಾಪಾರಸ್ಥರಾಗಿರ್ಬೋದು ಮತ್ತು ವಿದ್ಯಾ ಪ್ರಾರಂಭಕ್ಕೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ತೀವಿ. ಲೇವಾದೇವಿಯವರಿಗೂ ತುಂಬ ಒಳ್ಳೆಯ ದಿನ. ಗುರುಜಿ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ತಿಥಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರು ಇವತ್ತು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಸಕ್ತಿಗಳನ್ನು ಅನುಸರಿಸಲು ಇವತ್ತು ನಿಮಗೆ ತುಂಬ ಒಳ್ಳೆಯ ದಿನ ಆಗಿರುವಂಥದ್ದು. ಇಂದು ನೀವು ಆಪ್ತರೊಂದಿಗೆ ಸ್ವಲ್ಪ ಏನೋ ಒಂದು ಕಿರಿಕಿರಿ ಜಗಳ ಆಗ್ಬೋದು ಮತ್ತು ವಿಶೇಷ ನ್ಯಾಯಾಲಯ ಕಚೇರಿವರೆಗೂ ಹೋಗ್ಬೋದು. ಅದರ ಬಗ್ಗೆ ಸ್ವಲ್ಪ ಗಮನವಿರಲಿ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ.
ಅದೃಷ್ಟವನ್ನು ಅವಲಂಬಿಸಬೇಡಿ, ನಿಮ್ಮ ಆರೋಗ್ಯ ಸುಧಾರಿಸಲು ಪ್ರಯತ್ನಿಸಿ. ಏಕೆಂದರೆ ಅದೃಷ್ಟವು ಒಂದು ಸೋಮಾರಿತನದ ಒಂದು ಲಕ್ಷಣ ಆಗಿರುವಂಥದ್ದು. ಇಂದು ನೀವು ನಿಮ್ಮ ಮಕ್ಕಳ ಕಾರಣದಿಂದ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಕಂಡು ಬರ್ತಾ ಇದೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಮನೆಯಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ವಿಶೇಷವಾಗಿ ಎಚ್ಚರ ವಹಿಸಿ. ಮನೆ ಬಳಕೆಯ ವಸ್ತುಗಳು, ಯಾವುದೇ ಅಸಡ್ಡೆಯ ಬಳಕೆ ನಿಮಗೆ ಸ್ವಲ್ಪ ಸಮಸ್ಯೆ ಉಂಟು ಮಾಡಬಹುದು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ನಿಮ್ಮ ಮಗುವಿನಂಥ ಸ್ವಭಾವ ಇವತ್ತು ಕಾಣಿಸ್ಕೊಳ್ಳುವಂಥದ್ದು. ನೀವು ಒಂದು ಆಹ್ಲಾದಕರ ಒಂದು ಮನಸ್ಥಿತಿಯಲ್ಲಿ ಇವತ್ತಿರ್ತೀರಾ. ಇಂದು ನಿಮಗೆ ಆಪ್ತರೊಂದಿಗೆ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು, ವಾದ ವಿವಾದಗಳು ಜರುಗುತ್ತೆ. ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಸಿಂಹ ರಾಶಿಯವರ ಇವತ್ತಿನ ಗುರುವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ನಿಮ್ಮ ಚೈತನ್ಯವನ್ನು ಹೆಚ್ಚಿಸಿಕೊಳ್ಳಲು ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಕಾಶಮಾನವಾದ, ಸುಂದರವಾದ, ಅದ್ಭುತ ಚಿತ್ರವನ್ನು ಕಲ್ಪಿಸಿಕೊಳ್ಳಿ. ಇಂದು ನಿಮಗೆ ಹಣದ ಲಾಭವಾಗುವ ಪೂರ್ತಿ ಸಾಧ್ಯತೆ ಇದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಅನಂತ ಜೀವನದ ಉತ್ಕೃಷ್ಟ ವೈಭವವನ್ನು ಆನಂದಿಸಲು ನಿಮ್ಮ ಜೀವನವನ್ನು ಹೆಚ್ಚು ಭವ್ಯಗೊಳಿಸಿ. ಚಿಂತೆಯ ಅನುಪಸ್ಥಿತಿ ಈ ದಿಕ್ಕಿನಲ್ಲಿ ಮೊದಲ ಹೆಜ್ಜೆ ಆಗಿರುವಂಥದ್ದು. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಗುರುಜಿ ನಮಗೆ ಬಂದಿರತಕ್ಕಂಥ ವಾಟ್ಸಪ್ ಪ್ರಶ್ನೆಗಳನ್ನ ತೆಗೆದುಕೊಳ್ಬಹುದಾ? ಖಂಡಿತ. ಗುರುಜಿ, ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ, ದೀಪಶ್ರೀ. ಹೌದು. ಹುಟ್ಟಿರುವಂತಹ ದಿನಾಂಕ ತಿಳಿಸ್ತೀನಿ, ಹೇಳಿ. 23/1/89. ಓಕೆ. ಹುಟ್ಟಿರುವಂಥ ಸಮಯ 11:31 PM. ಹುಟ್ಟಿರುವ ಸ್ಥಳ ಬ್ಯಾಂಗ್ಳೂರ್. ಓಕೆ. ಏನಾದ್ರು ಪ್ರಶ್ನೆ ಕಳಿಸಿದಾರಾ? ಇವರು ವರ್ಕ್ ಚೇಂಜ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಗುರುಜಿ. ಓಕೆ. ದೀಪಶ್ರೀ, ಯಾರು ನಿಮಗೆ ಕುಂಡ್ಲಿಯನ್ನು ಕಳಿಸಿದ್ದೀರಾ? ನೀವು ಬಹುಮುಖ್ಯವಾಗಿ ಹುಟ್ಟಿರುವಂಥ ವಾರ ಬಂದು ಸೋಮವಾರ, ಸಿಂಹರಾಶಿ, ಮಘ ನಕ್ಷತ್ರ. ನೋಡಿ, ನಾವು ಇವತ್ತು ನಕ್ಷತ್ರದ ಕಾನ್ಸೆಪ್ಟಲ್ಲೇ ಹೇಳ್ತಿದ್ವಿ. ಉತ್ತರ ಫಾಲ್ಗುಣಿ ನಕ್ಷತ್ರ, ಪೂರ್ವ ಫಾಲ್ಗುಣಿ, ಮಘ ನಕ್ಷತ್ರದ ಬಗ್ಗೆ. ಸೊ ಇವರೊಂದು ವಿಶೇಷ ಅಭಿಮಾನ ಹೊಂದಿರುವಂಥದ್ದು, ಒಂದು ಸ್ವಾಭಿಮಾನಿಗಳು ತಾವು. ಪ್ರತಿಯೊಂದು ವಿಚಾರದಲ್ಲಿ ತುಂಬ ಚೆನ್ನಾಗಿರುವಂಥದ್ದು. ಆ ಸ್ವಾಭಿಮಾನ ನಿಮಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕಡೆ ಸುಮಾರು ತೋರಿಸ್ತಾ ಇದೆ. ಆದಷ್ಟು ಸ್ವ ಉದ್ಯೋಗ ಅಂತ ಏನು ಹೇಳ್ತೀವಿ, ಅದು ತುಂಬ ನಿಮಗೆ ಸೂಟೇಬಲ್ ಆಗುತ್ತೆ. ಆದರೂ ತಾವೇನು ಕೆಲಸ ಮಾಡ್ತೀರಾ ಅಂತ ಗೊತ್ತಿಲ್ಲ. ಉದ್ಯೋಗದ ವಿಚಾರವಾಗಿ ಕೇಳಿದ್ದೀರಾ. ಚಂದ್ರ ಮಹಾದಶೆ ನಡೀತಾ ಇದೆ. ನೋಡಿ, ಕನ್ಯಾ ಲಗ್ನಕ್ಕೆ ಚಂದ್ರ ಮಹಾದಶೆ ತುಂಬ ಒಳ್ಳೆಯ ಯೋಗಗಳನ್ನ ತಂದು ಕೊಡೋದು. ಯಾಕಂದರೆ ಲಾಭಾಧಿಪತಿ ದಶೆ, ಅದರಲ್ಲೂ ನಿಮ್ಮ ಜಾತಕದಲ್ಲಿ ಚಂದ್ರ ವ್ಯಯಸ್ಥಾನದಲ್ಲಿ ಇರ್ಬೋದು, ಆದರೆ 0 ಡಿಗ್ರಿಯಲ್ಲಿರುವಂಥದ್ದು. ಇದಕ್ಕೆ ನಾವು ಮ್ಯಾಜಿಕಲ್ ಡಿಗ್ರೀಸ್ ಅಂತ ಕರಿತೀವಿ. ಲಾಭಾಧಿಪತಿಯಾಗಿ ವ್ಯಯದಲ್ಲಿ ಜಸ್ಟ್ ನಿಮಗೆ ಸಿಂಹರಾಶಿಯಲ್ಲಿ ಮೂವ್ ಆಗಿದೆ. ಸೊ ನಿಮಗೆ ಇಲ್ಲೇನಾಗುತ್ತೆ ಅಂದರೆ ಚಂದ್ರದಶೆನಲ್ಲಿ ತುಂಬ ಒಳ್ಳೆಯ ಫ್ರೆಂಡ್ಶಿಪ್ಸು, ಒಳ್ಳೆಯ ಎಕ್ಸ್ಪ್ಯಾನ್ಷನ್ಸು ಎಲ್ಲ ನಡೆಯುತ್ತೆ. ಅದ್ರ ಜೊತೆಯಲ್ಲಿ ಜಾಬ್ ಚೇಂಜ್ ತಾವು ಕೇಳಿದ್ದೀರಾ. ಚಂದ್ರ ಮಹಾದಶನಲ್ಲಿ ಅಂತರ್ದಶೆ ಶನೇಶ್ವರನ ನಡೀತಾ ಇರುವಂಥದ್ದು. ಮೇ ತಿಂಗಳವರೆಗಿದೆ. ಮೇ ಸ್ವಲ್ಪವರೆಗೂ ಆರಾಮಾಗಿರಿ. ಇನ್ನೇನು ಏಪ್ರಿಲ್ ಈಗ ಮಧ್ಯಭಾಗದಲ್ಲಿ ಇದ್ದೀವಿ. ಮೇ ತಿಂಗಳ ನಂತರ ಈಗೇನು ಜೂನ್ ಮೊದಲನೇ ವಾರದಿಂದ ಇವರಿಗೆ ಕೆಲಸದ ಬದಲಾವಣೆ. ಚಂದ್ರ ಮಹಾದಶನಲ್ಲಿ ಬುಧ ಅಂತರ್ದಶೆ ನಡೆಯುತ್ತೆ. ಬುಧ ನಿಮ್ಮ ಜಾತಕಕ್ಕೆ ಲಗ್ನಾಧಿಪತಿ, ದಶಮಾಧಿಪತಿ. ಯಾರ ಜಾತಕದಲ್ಲಿ ಕೇಂದ್ರ ಅಥವಾ ತ್ರಿಕೋನದ ದಶ ಅಂತರ್ದಶೆಗಳು ಬಂದಾಗ ಖಂಡಿತ ಪರಿವರ್ತನೆ ಆಗುತ್ತೆ. ಯಾವ ರೀತಿ ಅಂದರೆ, ನೀವೊಂದು ಕೆಲಸ ಮಾಡ್ತಾ ಇದ್ರೆ ಒಂದು ಪ್ರಮೋಷನ್ಸ್ ಆಗಿರ್ಬೋದು, ಒಂದು ಹಣಕಾಸಿನ ಹೆಚ್ಚು ಅನುಕೂಲತೆಗಳಾಗಿರ್ಬೋದು, ಈ ರೀತಿ ಹಲವಾರು ವಿಚಾರದಲ್ಲಿ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಮೇವರೆಗೂ ಕಾಯಿರಿ. ಅಲ್ಲಿವರೆಗೂ ಆದಷ್ಟು ಬುಧನ ಮಂತ್ರ ಜಪ ಮಾಡುವಂಥದ್ದು. ಓಂ ನಮೋ ನಾರಾಯಣ, ಓಂ ನಮೋ ಭಗವತೆ ವಾಸುದೇವಾಯ ಮಾಡುವಂಥದ್ದು. ಸಾಧ್ಯವಾದರೆ ನಿಮಗೆ ಶಕ್ತಿ ಅನುಸಾರವಾಗಿ ಒಂದು ಪಚ್ಚೆಯನ್ನು ಬಲಗೈ ಕಿರಿಬೆರಳು ಅಥವಾ ಎಡಗೈ ಕಿರಿಬೆರಳಿಗೆ ಹಾಕ್ಕೊಳ್ಳಿ, ಅಥವಾ ಪೆಂಡೆಂಟಲ್ಲಿ ಹಾಕ್ಕೊಳ್ಳಿ. ಈ ಎರಡು ಪರಿಹಾರ ಮಾಡಿಕೊಂಡ್ರೆ ಬುಧನಿಗೂ ಒಂದು ಸಂಪೂರ್ಣತೆ ಸಿಗುತ್ತೆ. ಇವರ ಜಾತಕದ ಅನುಸಾರವಾಗಿ ಕೆಲಸದಲ್ಲೂ ಕೂಡ ಬದಲಾವಣೆ ಆಗುವಂಥದ್ದು, ಚೇಂಜ್, ಇನ್ಕ್ರಿಮೆಂಟ್ ಆಗುವಂಥದ್ದು ಕಾಣಿಸುತ್ತಮ್ಮ. ದೀಪಶ್ರೀ, ಇವತ್ತಿನ ಸಂಚಿಕೆಯನ್ನು ವೀಕ್ಷಿಸಿದ್ರೆ ಇವತ್ತಿನ ಗುರುಜಿಗಳು ಸಂಚಿಕೆಯಲ್ಲಿ ತಿಳಿಸಿರುವಂತಹ ಪರಿಹಾರವನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರುಜಿ, ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನಾವು ದಿನ ಭವಿಷ್ಯವನ್ನು ನೋಡಬೇಕಿತ್ತು. ನಿಮ್ಮನ್ನು ನೀವು ನೋಡಿಕೊಳ್ಳುವ ಬಯಕೆಗೆ ಇತರ ಅಗತ್ಯಗಳನ್ನು ಸ್ವಲ್ಪ ಕಡಿವಾಣ ಹಾಕುವಂಥ ದಿನ. ನಿಮ್ಮ ಭಾವನೆಗಳು ತಡೆ ಹಿಡಿಯಬೇಡಿ, ಹಾಗೂ ವಿಶ್ರಾಂತಿ ಪಡೆಯುವ ಸಲುವಾಗಿ ನೀವು ಇಷ್ಟಪಟ್ಟದ್ದನ್ನು ಏನಾದರೂ ಮಾಡಿ. ಅಂದರೆ ನೀವು ಏನೇ ನಿಮಗೆ ಡಿಸೈರ್ ಇದ್ರೆ ಕೆಲಸ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೀವು ನೀಡುವ ಒಂದು ವರ್ತನೆ ಪರೋಕ್ಷವಾಗಿ ನಿಮಗೆ ಯಾವುದೋ ಒಂದು ಆಶೀರ್ವಾದವಾಗಿ ಪರಿವರ್ತನೆ ಆಗುತ್ತೆ. ಸಕಾರಾತ್ಮಕ ವಿಚಾರ ಅಲ್ವಾ ಇದು? ಯಾಕಂದರೆ ನೀವು ಅಮಾನ, ನಿರಾಸೆ, ವಿಶ್ವಾಸರಹಿತ, ಅಹಂಭಾವ, ಅಸೂಯೆ ಅಂತ ಅನೇಕ ದುರ್ಗುಣಗಳಿಂದ ಇವತ್ತು ಮುಕ್ತಿ ಹೊಂದುವ ಸಾಧ್ಯತೆಗಳು ತುಂಬಾ ಚೆನ್ನಾಗಿದೆ. ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನು ನೋಡಿದ್ವಿ. ಮುಂದಿನ ರಾಶಿ ಧನುರಾಶಿ. ನೀವು ಒತ್ತಡ ನಿವಾರಿಸಲು ಕುಟುಂಬದ ಸದಸ್ಯರ ಸ್ವಲ್ಪ ಬೆಂಬಲ ಇವತ್ತು ಪಡೆಯುತ್ತೀರಾ. ಅವರ ಸಹಾಯದಿಂದ, ಗೌರವದಿಂದ ಸ್ವೀಕರಿಸಿ. ನೀವು ಭಾವನೆಗಳು ಹಾಗೂ ಒತ್ತಡಗಳನ್ನು ಯಾವುದೇ ರೀತಿ ಅದುಮಿಡಬಾರ್ದು, ಅದರಿಂದ ಸಮಸ್ಯೆಗಳು ಜಾಸ್ತಿ. ಮುಂದಿನ ರಾಶಿ ಮಕರ ರಾಶಿ. ದೇಹದ ಸ್ವಲ್ಪ ನೋವಿನಿಂದ ಬಳಲುವ ಸಾಧ್ಯತೆ ನಿಮ್ಮ ರಾಶಿಯವರಿಗೆ ಸ್ವಲ್ಪ ಜಾಸ್ತಿ ಇದೆ. ದೇಹದ ಮೇಲೂ ಹೆಚ್ಚು ಒತ್ತಡ ಹಾಕುವ ಯಾವುದೇ ಒಂದು ದೈಹಿಕ ಪರಿಶ್ರಮವನ್ನು ತಪ್ಪಿಸಿ. ಅಂದರೆ ಮುಂದೂಡಿ ಒಂದು ಜಿಮ್ ಮಾಡಿ, ಇನ್ನೇನೋ ಮಾಡ್ತಿದ್ರೆ ಇವತ್ತೊಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ.
ವಿಧಿಯನ್ನು ಆಧರಿಸಿದಿರಿ, ನಿಮ್ಮ ಆರೋಗ್ಯ ಸುಧಾರಿಸಲು ಪ್ರಯತ್ನ. ಯಾಕಂದರೆ ಅದೃಷ್ಟವು ಒಂದು ಸೋಮಾರಿತನದ ಒಂದು ಲಕ್ಷಣ ಆಗಿರೋದ್ರಿಂದ ಆದಷ್ಟು ಕಷ್ಟಪಟ್ಟು ಕೆಲಸ ಮಾಡ್ಕೊಳ್ಳಿ. ಕುಂಭರಾಶಿಯವ್ರಿಗೆ ಒಳ್ಳೆಯದಾಗುತ್ತೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮಕ್ಕಳೊಂದಿಗೆ ಆಟ ಆಡುವುದು ಒಂದು ಅದ್ಭುತ ಚಿಕಿತ್ಸೆ ರೀತಿ ಇವತ್ತು ನಿಮಗೆ ಕೆಲಸ ಮಾಡುತ್ತೆ. ಆರ್ಥಿಕ ಭಾಗವು ಬಲಗೊಳಿಸುವ ಪರಿಪೂರ್ಣ ಸಾಧ್ಯತೆ ನಿಮ್ಮಲ್ಲಿ ಇವತ್ತು ಕಾಣಿಸ್ತಾ ಇದೆ. ಯಾವುದೇ ವ್ಯಕ್ತಿಗೆ ಸಾಲ ಇವತ್ತು ನೀಡದೇ ಇರುವಂಥದ್ದು ಎಚ್ಚರಿಕೆಯಿಂದ ಇರಿ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ. ಹಾಗೆ ಪ್ರಶ್ನಾ ಸಮಯ ಭಾಗದಲ್ಲಿ ಮತ್ತೊಂದು ಪ್ರಶ್ನೆ ಇದೆ, ಗುರುಜಿ ತಗೊಳ್ಬೋದಾ? ಖಂಡಿತ. ಗುರುಜಿ, ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ, ಅರ್ಜುನ್. ಓಕೆ. ಜನ್ಮ ದಿನಾಂಕ ಹೇಳ 14/7/90 1990. ಓಕೆ. ಜನ್ಮ ಸಮಯ ಬಂದು 12:35 AM ಹಾಗೆ ಹುಟ್ಟಿರುವಂತ ಸ್ಥಳ ಬ್ಯಾಂಗ್ಳೂರ್. ಓಕೆ. ಗುರುಜಿ, ಇವ್ರು ಕೇಳ್ತಾ ಇರೋದು ಇವರ ಮ್ಯಾರೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಿ ಅಂತ ಹೇಳಿದ್ದಾರೆ. ಓಕೆ. ಸೊ ಯಾರು ಪ್ರಶ್ನೆ ಕಳಿಸಿರೋ ವಿಚಾರದಲ್ಲಿ ನಾವು ಅರ್ಜುನ್ ಅಲ್ವಾ? ಸೊ ಇವರ ಜಾತಕದ ವಿಚಾರದಲ್ಲಿ ನೋಡೋದು, ಶುಕ್ರವಾರ ಹುಟ್ಟಿರುವಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ, ಮೀನ ರಾಶಿ. ಸ್ವಲ್ಪ ನೋಡಿ, ಮೀನ ರಾಶಿಯವರಿಗೆ ಈ ಸಾಡೆ ಸತಿ ಪ್ರಭಾವಗಳು ಇದೆಲ್ಲ ಜಾಸ್ತಿ ಇದ್ದಾಗ ಈ ಥರ ಅವರಿಗೆ ಒಂದು ಕ್ವಶನ್ಸ್ಗಳು ತುಂಬ ಬರುವಂಥದ್ದು, ಅಡಚಣೆಗಳು ಸ್ವಲ್ಪ ಜಾಸ್ತಿ ಇರುವಂಥದ್ದು. ಮೇಷಲಗ್ನ ಜಾತಕ, ಯಾವುದೇ ಒಂದು ಮದುವೆ ದಾಂಪತ್ಯ ಜೀವನಕ್ಕೆ ಸಪ್ತಮ ಸ್ಥಾನ ಬಹಳ ಮುಖ್ಯ. ಇಲ್ಲಿ ಸಪ್ತಮಾಧಿಪತಿಯಾದ ಶುಕ್ರಗರು ತಮ್ಮ ಜಾತಕದಲ್ಲಿ ದ್ವಿತೀಯ ಭಾವದಲ್ಲಿ ಸ್ವಕ್ಷೇತ್ರದಲ್ಲಿ ಕೂತಿರುವಂಥದ್ದು ಪಾಸಿಟಿವ್ ಅಂಶ. ಆದರೆ ನಿಮಗೆ ಸ್ವಲ್ಪ ದಶೆ ಏನು ನಡೀತಿದೆ, ಕೇತು ಮಹಾದಶೆ, ಸ್ವಲ್ಪ ಅದರಿಂದ ಅಡಚಣೆಗಳಾಗ್ತಿದೆ. ಕೇತು ಎಲ್ಲದರಲ್ಲೂ ಕೂಡ ಡಿಟ್ಯಾಚ್ಮೆಂಟ್ ಕೊಡ್ತಾರೆ, ಸ್ವಲ್ಪ ಲಾಂಗ್ ಆಗಿ ಎಳಿತಾರೆ. ಸೊ ಕೇತುನಲ್ಲಿ ರಾಹು ನಡೀತಿದೆ. ಆದಷ್ಟು ಇನ್ನೂ ಒಂದು ಕೇತುನಲ್ಲಿ ಗುರು ಭುಕ್ತಿನಲ್ಲಿ ಬರುವಂಥದ್ದು ಸೆಪ್ಟೆಂಬರ್ ನಂತರ ಇವರಿಗೆ ಒಳ್ಳೆಯ ಯೋಗಗಳು, ಮ್ಯಾರೇಜ್ ರಿಲೇಟೆಡ್ ಏನೇ ರೀತಿಯವರು ಅನುಕೂಲಗಳು ಹೆಚ್ಚಾಗುವಂಥದ್ದು. ಸೊ ಅಲ್ಲಿವರೆಗೂ ವೇಟ್ ಮಾಡಿದ್ರೆ ಮುಂದೆ ತುಂಬ ಚೆನ್ನಾಗಿದೆ. ಸೊ ಅರ್ಜುನ್ ಅವರ ಇವತ್ತಿನ ಸಂಚಿಕೆಯನ್ನು ವೀಕ್ಷಿಸಿದ್ರೆ ಗುರುಜಿಗಳು ತಿಳಿಸಿರುವಂತಹ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ, ಗುರುಜಿ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಕನ್ಯಾ ರಾಶಿಯ ವಿಶೇಷತೆಗಳು ಹಾಗೆ ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂಥ ಉತ್ತರ ಫಾಲ್ಗುಣಿ ನಕ್ಷತ್ರದವರ ಗುಣಲಕ್ಷಣಗಳು ಮತ್ತೆ ಪರಿಹಾರ ಏನು ಮಾಡ್ಕೊಳ್ಬೇಕು ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದಿನ ಭವಿಷ್ಯವನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.